ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ನಮ್ಮ ಅಜ್ಜಿ ಅಮ್ಮನ ಕಾಲದಲ್ಲಿ ಅವ್ರ ವಯಸ್ಸನ್ನು ನೋಡಿದ ಕೂಡಲೇ ಹೇಳೋಕ್ಕಾಗ್ತಾನೇ ಇರಲಿಲ್ಲ. ಅವರು ಎಷ್ಟು ಮಕ್ಕಳನ್ನು ಹೆತ್ತಿದ್ದಾರೆ ಅಂತ ತಿಳಿದ ಮೇಲೆ ವಯಸ್ಸು ಲೆಕ್ಕ ಹಾಕೋಕ್ಕೆ ಸಾಧ್ಯ ಇತ್ತು. ಯಾಕಂದರೆ 10 ಮಕ್ಕಳನ್ನು ಹೆತ್ತು ವಯಸ್ಸಾದರೂ ಅವರೆಲ್ಲ ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಿದ್ರು. 80ನೇ ವಯಸ್ಸಲ್ಲೂ ಓಡಾಡಿಕೊಂಡು ತುಂಬ ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡ್ತಿದ್ರು. ಯಾವುದೇ ಸೌಲಭ್ಯಗಳಿಲ್ಲದ ಕಾಲ ಅದು. ಕೂಡು ಕುಟುಂಬದ ಎಲ್ಲರ ಕಾಳಜಿಯ ಹೊಣೆ ಹೆಣ್ಮಕ್ಕಳದೇ ಆಗಿತ್ತು. ಬಾವಿಯಿಂದ ನೀರು ಸೇದಿ, ಅಡುಗೆ ಮನೆ, ಬಚ್ಚಲ್ ಮನೆ, ಹಿತ್ಲು ಹೀಗೆ ಓಡಾಡಿ ನೀರು ತುಂಬಿಸೋದು, ಬೀಸೋ ಕಲ್ಲಲ್ಲಿ ಬೀಸಿ, ಒರಳಲ್ಲಿ ಕುಟ್ಟಿ ರುಬ್ಬಿ, ಕಟ್ಟಿಗೆ ಸೀಡಿ, ಕುಳ್ಳು ಬಡಿದು ಒಣಗಿಸಿ, ಒಲೆ ಉರಿಸಿ ಅಡುಗೆ ಮಾಡ್ತಿದ್ದ ಸಮಯ ಒಂದಿತ್ತು. ಅವ್ರಿಗೆ ಕೆಲಸವೆಂದರೆ ತುಂಬ ಸುಲಭ, ಹುರುಪು, ಹುಮ್ಮಸ್ಸು. ಹೊರಗಿನ ತಿಂಡಿ ಊಟ ನಿಷಿದ್ಧ ಅನ್ನೋದಕ್ಕಿಂತ ಅದೊಂದು ಅವಮಾನ ಅವರಿಗೆ. ಸ್ವಲ್ಪ ಸಮಯ ಫ್ಲ್ಯಾಶ್ ಬ್ಯಾಕ್ನ ಪಾಸ್ ಮಾಡಿ ಪ್ರೆಸೆಂಟ್ ಹೆಣ್ಮಕ್ಳ ವಿಚಾರಕ್ಕೆ ಬರೋಣ. ವಯಸ್ಸು 20 ದಾಟಿರಲ್ಲ. ಬೊಜ್ಜು, ಸ್ಥೂಲಕಾಯ, ಅದರಿಂದ 10 ಸಮಸ್ಯೆಗಳು, ಟ್ರೀಟ್ಮೆಂಟ್, ಥೆರಪಿ, ಎರೋಬಿಕ್ಸ್, ಇನ್ನೂ ಏನೇನೋ. ಮನೆಯ ಕೆಲಸಗಳನ್ನು ಮಾಡೋದ್ರಲ್ಲಿ ಸುಸ್ತು. ಮಿಕ್ಸಿ ಇದೆ, ವಾಷಿಂಗ್ ಮಷೀನ್ ಇದೆ, ನೀರೆತ್ತೋಲ್ಲ. ಝೊಮ್ಯಾಟೊ, ಸ್ವಿಗ್ಗಿ, ಚೈನೀಸ್ ಫುಡ್ಗಳನ್ನು ಆರ್ಡರ್ ಮಾಡಿದ್ದೇ ಒಂದು ದೊಡ್ಡ ಸಾಧನೆ. ಮೊದಲಿನ ಹೆಣ್ಮಕ್ಳು ಸದಾ ಲವಲವಿಕೆಯಿಂದ, ಹೊಂದಾಣಿಕೆಯಿಂದ, ವಿಶಾಲ ಮನೋಭಾವನೆಯಿಂದ ಒಂದು ಕೂಡು ಕುಟುಂಬದಲ್ಲಿ ಯಾರ ಮಕ್ಕಳು, ಯಾರ ತಾಯಿ ಅಂತಾನೆ ಗೊತ್ತಾಗದಷ್ಟು ಮಮತೆ ಪ್ರೀತಿಯಿಂದ ಬದುಕನ್ನು ಅನುಭವಿಸ್ತಿದ್ರು. ಆದರೆ ಈಗ ತಾಯಿ ಈ ಎಲ್ಲ ಸುಖಗಳಿಂದ ವಂಚಿತಳಾಗಿದ್ದಾಳ ಅಂತ ಅನ್ಸಲ್ವಾ? 30-40 ಆಸುಪಾಸಿಗೆ ಒತ್ತಡ, BP, ಶುಗರ್, PCOD, ಬ್ಯಾಕ್ ಪೇನ್, ಮಂಡಿ ನೋವು, ಗರ್ಭಕೋಶದ ಸಮಸ್ಯೆ, 10 ರೋಗಗಳನ್ನು ಅನುಭವಿಸೋದೇ ಒಂದು ಜೀವನ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಸ್ವಲ್ಪ ಆಲೋಚಿಸಿದಾಗ ಒತ್ತಡದ ಬದುಕು ಹಾಗೂ ತಪ್ಪು ಜೀವನ ಶೈಲಿ, ಅರಿವಿನ ಪರಿವೆಯೂ ಇಲ್ಲದ ಆಹಾರ ಕ್ರಮ ಅಂತ ಅನ್ಸಲ್ವಾ? ಇದರಿಂದ ದಡೂತಿ ದೇಹ, ಆರೋಗ್ಯ ಸಮಸ್ಯೆಗಳು, ನಾನೊಬ್ಬ ಪೇಷಂಟ್ ಅನ್ನೋ ಅಭದ್ರತೆಯ ಮನೋಭಾವನೆಗಳ ಮಧ್ಯೆ ಹೆಣ್ಮಕ್ಳು ಬದುಕು. ಒಂದು ಅರ್ಥದಲ್ಲಿ ನಾವೆಲ್ಲರಿಗೂ ಹೊರೇನಾ ಅಂತ ಅನಿಸಿ ಸಾಕು ಜೀವನ ಅಂತ ಅನ್ನಿಸ್ಬಿಡುತ್ತೆ. ಇದಕ್ಕೆಲ್ಲ 10 ಪರಿಹಾರಗಳು, ಅಡ್ವರ್ಟೈಸ್ಮೆಂಟ್ಸ್, ಯೋಗ ಸೆಂಟರ್ಸ್, ಜಿಮ್ಗಳು, ಎಟ್ಸೆಟ್ರಾ. ಆರೋಗ್ಯಕ್ಕಾಗಿ 10 ಕಡೆ ಅಲ್ದಾಡೋದಾ? ಅಂಗೈಯಲ್ಲೇ ಆರೋಗ್ಯ ಸಿಗೋ ಚಾನ್ಸೇ ಇಲ್ವಾ? ಇದೊಂದು $1 ಮಿಲಿಯನ್ ಪ್ರಶ್ನೆ ಸ್ನೇಹಿತರೆ. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದೆನೇ ಇದೆ. ಅದೇ ಎಲ್ಲ ರೋಗಗಳ ದಿವ್ಯ ಔಷಧಿ, ಶಾಶ್ವತ ಪರಿಹಾರ, ಧ್ಯಾನ, ಆನಾಪಾನಸತಿ ಧ್ಯಾನ. ಅದಕ್ಕಾಗಿ ನೀವು ಎಲ್ಲಿಯೂ ಹೋಗಬೇಕಿಲ್ಲ, ₹1 ಖರ್ಚಿಲ್ಲ, ದಣಿ ಬೇಕಾಗಿಲ್ಲ, ಯಾವುದೇ ಎಕ್ವಿಪ್ಮೆಂಟ್ಸ್ ಖರೀದಿ ಮಾಡಬೇಕಾಗಿಲ್ಲ. ಹೌದು ಫ್ರೆಂಡ್ಸ್, ಧ್ಯಾನ ನಮ್ಮ ಬದುಕಿಗೆ ಅಮೃತ. ಅರೆ, ಏನು ಹೇಳ್ತಿದ್ದೀರಿ? 10 ಡಾಕ್ಟರ್ ಕಡೆ ಅಲ್ದು ₹1000 ಮಾತ್ರೆ ನುಂಗಿದ್ರು, ಡೈಟ್ ಮಾಡಿದ್ರು ತೂಕ ಇಳಿದಿಲ್ಲ, ಧ್ಯಾನ ಮಾಡಿದ್ರೆ ತೂಕ ಇಳಿತಾ ಅಂತೀರಾ? ಆ್ಯಕ್ಚುಲಿ ಧ್ಯಾನ ಏನು ಮಾಡುತ್ತೆ, ಅದರಿಂದ ನಮ್ಮಲ್ಲಾಗುವ ಬದಲಾವಣೆಗಳನ್ನು ಸ್ವಲ್ಪ ವೈಜ್ಞಾನಿಕವಾಗಿ ತಿಳಿಯೋಣ. ಫ್ರೆಂಡ್ಸ್, ಆನಾಪಾನಸತಿ ಮಾಡುವ ವಿಧಾನವನ್ನು ಇದೇ ಒಂದು ವಿಡಿಯೋದ ಪ್ಲೇ ಲಿಸ್ಟ್ನಲ್ಲಿ ನೀವು ನೋಡಬಹುದು. ವಿವರವಾಗಿ ಅಲ್ಲಿ ಆನಾಪಾನಸತಿ ಧ್ಯಾನ ಮಾಡುವ ವಿಧಾನವನ್ನು ತಿಳ್ಕೊಳ್ಬಹುದು. ಧ್ಯಾನದಿಂದ ನಮ್ಮಲ್ಲಿ ಏನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಧ್ಯಾನ ನಮ್ಮ ವಾಸ್ತವ ಪ್ರಜ್ಞೆಯನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಮ್ಮಲ್ಲಿ ಒಂದು ಸೆಲ್ಫ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ನಿಮ್ಮನ್ನು ನೀವು ಅವೇರ್ನೆಸ್ನಿಂದ ಗಮನಿಸ್ಕೊಳ್ಳೋಕೆ ಶುರು ಮಾಡ್ತೀರಿ. ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಬಗ್ಗೆ ನೀವು ಅವೇರ್ನೆಸ್ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೀವು ಸರಿಯಾದ ಆಯ್ಕೆಗಳನ್ನು ಮಾಡ್ಕೋತೀರಿ. ಅನ್ಹೆಲ್ದಿ ಹ್ಯಾಬಿಟ್ಸ್ನ ಅವಾಯ್ಡ್ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ಒತ್ತಡ, ಟೆನ್ಷನ್ಗಳು ಕಡಿಮೆಯಾಗಿ ನಿಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ತಪ್ಪುತ್ತೆ. ನೀವು ದ್ವಂದ್ವಗಳಿಲ್ಲದ ಜೀವನವನ್ನು ಅನುಭವಿಸ್ತೀರಿ. ಅಲ್ಟಿಮೇಟ್ಲಿ ನಿಮ್ಮ ತೂಕ, ಬೊಜ್ಜು ಇಳಿಯೋಕೆ ಇದೇ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಫ್ರೆಂಡ್ಸ್. ಧ್ಯಾನ ನಿಮ್ಮ ಕಮಿಟ್ಮೆಂಟ್ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ನಿಮ್ಮ ವಿಲ್ ಪವರನ್ನು ಸ್ಟ್ರಾಂಗ್ ಮಾಡುತ್ತೆ. ನೀವೇನು ಬೇಕಾದರೂ ಸಾಧಿಸ್ತೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುತ್ತೆ. ಇನ್ನು ತೂಕ ಇಳಿಸೋದೇನು ಮಹಾ ಕೆಲಸ? ಧ್ಯಾನ ನಿಮ್ಮ ಥಾಟ್ ಪ್ಯಾಟರ್ನ್ಸನ್ನು ಬದಲಾಯಿಸಿಬಿಡುತ್ತೆ.
ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವ ಅಸಮಾಧಾನದ ನೆಗೆಟಿವ್ ದೃಷ್ಟಿಕೋನದಿಂದ ನಾವು ಹೊರಗೆ ಬರ್ತೀವಿ. ಸ್ವೀಕೃತಿಯ ಮನಸ್ಥಿತಿ ನಮ್ಮಲ್ಲಿ ಸಮುದ್ರದಷ್ಟು ಶಾಂತ ಮನಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ನೀವೇನು ಬಯಸ್ತೀರೋ ಅದೆಲ್ಲವೂ ನಿಮ್ಮ ಹತ್ರ ಓಡೋಡಿ ಬರುತ್ತೆ. ನೀವೊಂದು ಮ್ಯಾಗ್ನೆಟ್ ಥರ ಆಗ್ತೀರಿ. ನೀವು ಬಯಸಿದ್ದೆಲ್ಲವನ್ನ ಪಡ್ಕೊಳ್ಳುವಂತಹ ಶಕ್ತಿಯನ್ನು ಧ್ಯಾನ ನಿಮಗೆ ತಂದುಕೊಡುತ್ತೆ. ಫ್ರೆಂಡ್ಸ್, ಈ ಯೂನಿವರ್ಸ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ನೀವೇನು ಫೀಲ್ ಮಾಡ್ತೀರೋ ಅದನ್ನು ಹೆಚ್ಚು ಮಾಡೋದೇ ಯೂನಿವರ್ಸ್ನ ಕೆಲಸ. ನೀವು ನಗುತ್ತಾ ಸಂತೋಷದಿಂದ ಇರೋದಾದರೆ ನಿಮಗಾಗಿ ನಗೋ ಸಂದರ್ಭಗಳನ್ನೇ ಅಟ್ರ್ಯಾಕ್ಟ್ ಮಾಡಿ ತಂದು ಮುಂದೆ ಇಡುತ್ತೆ ಯೂನಿವರ್ಸ್. ಅದೇ ನೀವು ಬೈಕೊಂಡು ನಿಮ್ಮನ್ನು ನೀವು ಬೈಕೊಂಡು ದುಃಖಿಸ್ಕೊಂಡು ಇರೋದಾದರೆ ನಿಮಗಾಗಿ ದುಃಖವನ್ನೇ ಮತ್ತೆ ಮತ್ತೆ ಮುಂದೆ ತರುತ್ತೆ ಯೂನಿವರ್ಸ್. ಈ ಯೂನಿವರ್ಸ್ ಒಂದು ಹೋಟೆಲ್ ಥರ. ಹೋಟೆಲ್ಗೆ ಹೋದ್ಮೇಲೆ ಅಲ್ಲಿ ಮೆನು ನೋಡಿ ನಿಮ್ಗೇನು ಇಷ್ಟನೋ ನೀವು ಅದನ್ನು ಆರ್ಡರ್ ಮಾಡ್ತೀರಲ್ವಾ, ಆ ಹೋಟೆಲ್ನವರು ಇದು ಚೆನ್ನಾಗಿದೆ, ಇದು ಬೇಡ, ಇದನ್ನು ತಗೊಳ್ಳಿ ಅಂತ ಯಾವತ್ತೂ ಹೇಳಲ್ಲ. ನೀವೇನು ಆರ್ಡರ್ ಮಾಡ್ತೀರೋ ಅದನ್ನು ಮುಂದೆ ತಂದು ಇಡ್ತಾರೆ. ಹಾಗೆ ಯೂನಿವರ್ಸ್ ನೀವೇನನ್ನು ಫೀಲ್ ಮಾಡ್ಕೊಳ್ತೀರೋ ಅದನ್ನೇ ನಿಮ್ಮ ಮುಂದೆ ಮತ್ತೆ ಮತ್ತೆ ತಂದು ಕೊಡುತ್ತೆ. ಯಾವುದೇ ವಾಕ್, ಯೋಗ, ಎಕ್ಸಸೈಸ್, ಜಿಮ್, ಡೈಟ್ ಏನೂ ಇಲ್ಲದೆ ಸಹಜವಾಗಿ ಧ್ಯಾನ ಮಾಡಿ ತೂಕ ಇಳಿಸ್ಕೊಂಡಿರೋ ನೂರಾರು ಜನರನ್ನು ಸ್ವತಃ ನಾನು ನೋಡಿದ್ದೀನಿ. ಅದರಲ್ಲಿ ನಾನು ಕೂಡ ಒಬ್ಬಳು. ಪ್ರತಿನಿತ್ಯ ತಪ್ಪದೆ ಧ್ಯಾನ ಮಾಡಿ. ಮೊದಲು ನಿಮ್ಮ ದೇಹದ ಪ್ರತಿ ಭಾಗವನ್ನು ಪ್ರೀತಿಸಿ ಗೌರವಿಸಿ. ಪ್ರೀತಿಗೆ ತಲೆಭಾಗದ ವಸ್ತು ಜಗತ್ತಲ್ಲಿ ಯಾವುದಿದೆ? ಪ್ರತಿದಿನ ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಹೇಳಿ. ಧನ್ಯವಾದ ಪ್ರತಿಯೊಂದನ್ನು ಎನರ್ಜೈಸ್ ಮಾಡುತ್ತೆ. ನೀವು ಕುಡಿಯೋ ಹನಿ ಹನಿ ನೀರು, ತಿನ್ನುವ ಪ್ರತಿಯೊಂದು ತುತ್ತು, ಉಸಿರಾಡೋ ಪ್ರತಿಯೊಂದು ಉಸಿರು, ಭೇಟಿಯಾಗೋ ಪ್ರತಿಯೊಬ್ಬ ವ್ಯಕ್ತಿ, ನೀವು ಬಳಸೋ ಪ್ರತಿಯೊಂದು ವಸ್ತು, ಹೀಗೆ ಎಲ್ಲದಕ್ಕೂ ಧನ್ಯವಾದ ಹೇಳಿ ಫ್ರೆಂಡ್ಸ್. ಇದನ್ನೊಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿ, ಆಮೇಲೆ ನಂಬಿ. ಧ್ಯಾನದಿಂದ ನೀವು ಏನು ಬೇಕೋ ಎಲ್ಲವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಪ್ರತಿನಿತ್ಯ ಧ್ಯಾನ ಮಾಡಿ ನಿಮ್ಮ ತೂಕ ಇಳಿದಿದೆ ಅನ್ನುವಂಥ ಭಾವನೆಯಲ್ಲಿ, ನೀವು ಧನ್ಯವಾದ ಭಾವನೆಯಲ್ಲಿ ಬದುಕಿ ನೋಡಿ. ಕೆಲವೇ ದಿನಗಳಲ್ಲಿ ನಿಮ್ಮ ತೂಕ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಳಿಯುತ್ತೆ. ನೀವು ಯಾವುದೇ ಖರ್ಚುಗಳಿಲ್ಲದೆ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಅಂಗೈಯಲ್ಲಿ ಆರೋಗ್ಯವನ್ನು ಪಡೆದುಕೊಳ್ತೀರಿ ಫ್ರೆಂಡ್ಸ್. ಧ್ಯಾನ ಒಂದು ಮಿರಾಕಲಸ್ ಎಫೆಕ್ಟ್ಸ್ ಇರುವಂತಹ ಒಂದು ದಿವ್ಯ ಔಷಧಿ. ದಯವಿಟ್ಟು ವೇಗವಾಗಿ ನಿಮ್ಮ ಆರೋಗ್ಯವನ್ನು, ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಬದುಕನ್ನು ಬದಲಾಯಿಸ್ಕೋಬೇಕು ಅಂತಂದರೆ ಖಂಡಿತ ಧ್ಯಾನಕ್ಕೆ ಶರಣಾಗಿ. ಧ್ಯಾನಂ ಶರಣಂ ಗಚ್ಚಾಮಿ. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.